ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲ ನಾನು ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿನ್ರಿ. ನೀವು ಈ ರೆಸಿಪಿಯನ್ನು ಮೈದಾ ಹಿಟ್ಟಿನಿಂದನೂ ಮಾಡ್ಕೋಬೋದು ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನಾದರೂ ಹಾಕೋಬೋದು. ನಾನು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕ್ರಿಸ್ಪಿಗಾಗಿ 1 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ ರೀ, ಕ್ರಿಸ್ಪಿ ಆಗ್ಲತ್ತ ಹೇಳಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಇತ್ತಂದ್ರೆ ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ. ಒಂದು ಸ್ವಲ್ಪನೇ 2 ಬಟ್ಟಿಗೆ ಎಷ್ಟು ಬರ್ತದಲ್ಲ ಅಷ್ಟನ್ನೇ ಉಪ್ಪನ್ನು ಹಾಕ್ತಾ ಇದ್ದೀನಿ. 3 ಸ್ಪೂನ್ ಆಗಷ್ಟೇ ತುಪ್ಪವನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಹಿಟ್ಟು ಬೈಂಡ್ ಆಗ್ಬೇಕ್ರಿ, ಅಂದ್ರೆ ನಾವು ಹಾಕಿರೋ ತುಪ್ಪ ಕರೆಕ್ಟ್ ಆಯ್ತು ಅಂದಂಗ್ರಿ. ನೋಡಿ, ಈಗ ತುಪ್ಪ ಇದು ಹಾಕಿರೋದು ಕರೆಕ್ಟ್ ಆದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚಪಾತಿಗಿಂತ ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸ್ತೀವಲ್ಲ ಅದಕ್ಕಿಂತ ಒಂದು ಚೂರ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬಿಟ್ಟು ತೊಗೋಬೇಕು ನೋಡ್ರಿ. ಯಾಕೆ ಗಟ್ಟಿಯಾಗಿ ಕಲಿಸ್ಬೇಕಂತ ಹೇಳೇನು ನಾನು ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ, ಒಮ್ಮೆಲೆ ನೀರನ್ನು ಹಾಕಿಬಿಟ್ಟು ಮೆತ್ತಗೆ ಮಾಡ್ಕೋಬೇಡ್ರಿ. ಹಿಟ್ಟ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು ನೋಡ್ರಿ. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು 10 ನಿಮಿಷ ಅನ್ಕತಕ ಇದನ್ನು ಸೈಡಿಗೆ ಇಡ್ತೇನೆ ರೀ. ಇದನ್ನು ಆಮೇಲೆ ಯೂಸ್ ಮಾಡು. ಈಗ ಒಂದು ಕಡಾಯಿಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಎಷ್ಟು ಸಕ್ಕರೆಯನ್ನು ಹಾಕಿದ್ದೀನಲ್ಲ ಅಷ್ಟನ್ನೇ ನೀರನ್ನು ಹಾಕೋತಾ ಇದ್ದೀನಿ ನೋಡಿರಿ. ನೋಡಿ, ನಾನಿಲ್ಲಿ ಪಾಕನ್ನು ಮಾಡ್ಕೋತಾ ಇದ್ದೀನಿ ನೋಡಿರಿ. ನೋಡಿ, ಸಕ್ಕರೆ ಕರಗಲಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 5 ನಿಮಿಷ ಇದನ್ನು ಕುದಿಸ್ಬಿಟ್ಟು ತೊಗೋತೀನಿ ರೀ. ನಾವು ಜಾಮೂನು ಜಿಲೇಬಿಗೆ ಯಾವ ರೀತಿ ಪಾಕ ಮಾಡ್ಕೊಂಡಿರ್ತೀವಲ್ಲ ಆ ರೀತಿ ಮಾಡಿ. ಒಂದೆಳೆ ಪಾಕ ಅಲ್ರಿ, ಸ್ವಲ್ಪ ಅಂಟಂಟಾಗಿರೋ ಪಾಕ ಬಂದರೆ ಸಾಕ್ರಿ. ಇದನ್ನು ನೋಡಿ ಅದೇ ರೀತಿಯೇ ಮಾಡ್ಕೋಬೇಕು ನೋಡಿರಿ. ಹೈ ಫ್ಲೇಮ್ದಲ್ಲಿ ಇಟ್ಟನೆ ಎಷ್ಟು ನೀರು ಹಾಕಿರೋದ್ರಲ್ಲ ಅಷ್ಟೇ ಸಕ್ಕರೆಯನ್ನು ಹಾಕಿರಿ. ನೋಡಿ, ಈಗ ಚೆನ್ನಾಗಿ ಕುದಿ ಆಗತ್ತದ್ರಿ. ನೋಡಿ ಈ ರೀತಿ. ನೋಡಿ, ಏನಾಗಿಲ್ಲ ರೀ, ಇದು ಪಾಕ ಬಂದಿಲ್ಲ. ಇನ್ನೊಂದು ಸ್ವಲ್ಪ ಗಟ್ಟಿ ಪಾಕ ಬರ್ಬೇಕು ರೀ, ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ. ತುಂಬ ಎಳಕ್ಕಿತ್ತಂದ್ರೂ ಪಾಕ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ರೀ ಅದಕ್ಕೆ. ನೋಡಿ, ನಾನು ಹೈ ಫ್ಲೇಮ್ದಲ್ಲಿ ಇಟ್ಟರೆ ಟೈಮ್ ಹಚ್ಚಿ 5 ನಿಮಿಷ ಕುದಿಸ್ಬಿಟ್ಟು ತೊಗೊಂಡು ನೋಡಿರಿ. ಇದೇಗಿನಕ್ಕಿಂತ ಈಗ ಗಟ್ಟಿಯಾಗಿದೆ. ಒಂದೆಳೆ ಪಾಕಲ್ಲ, ಅದಕ್ಕಿಂತ ಮುಂಚೆನೇ ನಾವು ಜಾಮೂನ್ಗೆ ಏನು ಪಾಕ ಮಾಡ್ಕೊಂಡಿರ್ತೀವಲ್ಲ ಅದೇ ರೀತಿಯೇ ಮಾಡ್ಕೋಬೇಕು. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ಆರಲಿ ರೀ, ಆಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಒಣ ಕೊಬ್ಬರಿಯನ್ನು ಸಣ್ಣದಾಗಿ ತುರಿದ್ಬಿಟ್ಟು ತೊಗೋತಾ ಇದ್ದೀನಿ ನೋಡಿರಿ. ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಪುಡಿ ಮಾಡಿಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲ ಆದರೆ ನಿಮಗೆ ಡ್ರೈ ಫ್ರೂಟ್ಸ್ ಇವೇ ಹಾಕಬೇಕತ್ತೇನಿಲ್ಲ. ನಾನು ಒಂದು 6 ಬಾದಾಮನ್ನು ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಗೋಡಂಬಿಯನ್ನು ಹಾಕ್ಬೋದು, ಒಣ ದ್ರಾಕ್ಷಿಯನ್ನು ಹಾಕ್ಬೋದು, ಸ್ವಲ್ಪ ಪಿಸ್ತಾನ ಹಾಕ್ತಾಯಿದ್ದೀನಿ, ಇಲ್ಲಾಂದ್ರೆ ವಾಲ್ನಟ್ಟು ಹಾಕ್ಬೋದು. ನಿಮ್ಮ ಮಕ್ಕಳು ಈ ರೀತಿ ತಿಂತಿದ್ರೆ ಅಂದ್ರೆ ಹಾಕ್ರಿ. ಇಲ್ಲಾಂದ್ರೆ ನೀವು ಫೈನ್ ಪೌಡ್ರ್ ಮಾಡಿನೂ ಹಾಕೋಬೋದು. 1 ಸ್ಪೂನ್ ಆಗಷ್ಟೇ ಮೆಲನ್ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಇಲ್ಲ ತರಿಯಾಗಿಯೇ ಗ್ರೈಂಡ್ ಮಾಡಿ ಹಾಕ್ರಿ, ಅದನ್ನೂ ನಡೀತದೆ. 1/4 ಟೀ ಸ್ಪೂನ್ ಆಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಯಾಕೋ ಬೆಲ್ಲ ಕಡಿಮೆ ಅನ್ಸಕತ್ತದ, ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇನ್ನೊಂದು 2 ಸ್ಪೂನ್ ಆಗಷ್ಟೇ ಬೆಲ್ಲನ ಸೇರಿಸ್ತಾ ಇದ್ದೀನಿ ನೋಡಿ. ಚಿಕ್ಕ ಬೆಲ್ಲದ ಪೀಸ್ಗಳು ಉಳಿಲಾರ್ದಂಗೆ ತೊಗೊರಿ. ಪುಡಿ ಇರುವ ಬೆಲ್ಲ ಆದರೂ ತೊಗೊರಿ ಅಥವಾ ಬೆಲ್ಲವನ್ನು ಸಣ್ಣದಾಗಿ ಹೆರ್ಚಿಬಿಟ್ಟು ತೊಗೊರಿ. 1 ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ. ಇದು ಆಪ್ಷನಲ್, ನೀವು ಬೇಕಂದ್ರೂ ಹಾಕೋಬೋದು, ಇಲ್ಲ ಇಲ್ಲಿ ಬೇಡ ತುಪ್ಪ ಅಂದ್ರೆ ನೀವು ಸ್ಕಿಪ್ನೂ ಮಾಡ್ಬೋದು ರೀ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಇಡ್ತೀನಿ. ಈಗ 10 ನಿಮಿಷ ಆಗಿರ್ತದೆ ರೀ, ಹಿಟ್ಟನ್ನು ನೆಂದಿರ್ತದೆ ನೋಡಿರಿ. ನೋಡಿ, ಈಗ ಇದನ್ನು ಇನ್ನೊಂದು ಸ್ವಲ್ಪ ನಾದಿಬಿಟ್ಟು ಈ ಪೂರಿಗೆ ಎಷ್ಟು ತೊಗೋತೀವಲ್ಲ ಉಳ್ಳಿ ಅಷ್ಟನ್ನೇ ತೊಗೋತಾ ಇದ್ದೀನಿ ನೋಡಿರಿ. ತುಂಬ ಸಿಂಪಲ್ ಆಗಿರುವಂಥ ಸ್ವೀಟು, ಅದರ ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ನೋಡಿ, ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಹೆಲ್ದಿನೂ ಅದ್ರಿ. ನೋಡಿ, ಈ ಪೂರಿ ಸೈಜಷ್ಟು ಉಳ್ಳಿಗಳನ್ನ ತೊಗೊಂಡಿದ್ದೀನಿ ನೋಡಿ. 1 ಉಳ್ಳಿಗಳನ್ನ ಮಾಡ್ಕೋತೀನಿ ನೋಡಿರಿ. ಆಮೇಲೆ ಒಮ್ಮೆಲೆ ಎಲ್ಲ ಉಳ್ಳಿಗಳನ್ನ ಏನು ಮಾಡ್ತೀನಿ, ಈ ರೀತಿ ರೆಡಿ ಮಾಡ್ಕೋತೀನಿ ನೋಡಿರಿ. ಭಾಳ ದೊಡ್ಡ ಉಳ್ಳಿ ತೊಗೋಬೇಡ್ರಿ. ಆದಷ್ಟು ಎಲೆಯನ್ನು ಇದನ್ನೇನು ಮಾಡಬೇಕು, ತೆಳುವಾಗಿ ಲಟ್ಸ್ಕೋಬೇಕು. ಅದಕ್ಕೆ ಪೂರಿ ಸೈಜದಷ್ಟೇ ಉಳ್ಳಿಗಳನ್ನ ತೊಗೊರಿ. ನೋಡಿ, ಈಗ ಇದನ್ನು ತೊಗೊಂಡಿದ್ದೀನಿ ನೋಡಿ. ಆದರೆ ಇದು ಹಿಟ್ಟು ಏನಾಗಬಾರ್ದು ರೀ, ಒಣಗಬಾರ್ದು ಅಥವಾ ಡ್ರೈ ಆಗಬಾರ್ದು. ಅದಕ್ಕೆ ಇದೇ ಪಾತ್ರೆ ಒಳಗೆ ಹಾಕಿ ಪ್ಲೇಟನ್ನು ಮುಚ್ಚಿಡ್ತೀನಿ, ಅಥವಾ ನೀವು ಕಾಟನ್ ಬಟ್ಟೆಯಿಂದ ಕವರ್ ಮಾಡಿನೂ ಇಡ್ಬೋದು ನೋಡಿರಿ. ಈಗ ಈ ಚಪಾತಿ ಮಾಡೋ ತಗಡ ಮೇಲೇ ನಾನು ಲಟ್ಟಿಸ್ಬಿಟ್ಟು ತೊಗೋತೀನಿ. ಇದು ಒಂದು ಚೂರು ಎಣ್ಣೆ ಹಚ್ಚಿಬಿಟ್ಟು ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಎಲ್ಲಿ ಏನಾಗಬೇಕು ರೀ, ಅದು ತುಂಬ ತೆಳು ಇರಬೇಕು ನೋಡಿರಿ, ದಪ್ಪ ಇರಬಾರ್ದು. ನೋಡಿ, ಎಷ್ಟು ತೆಳು ಇರ್ತದಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಅದು. ನೋಡಿ, ನಾನು ನಿಮಗೆ ತೋರಿಸ್ತೀನಿ ಎಷ್ಟು ತೆಳುವಾಗಿ ಲಟ್ಸ್ಕೊಂಡಿನಿ ಅಂತ ಹೇಳಿ. ನೋಡಿ, ಈ ರೀತಿ ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಈಗ ಇದು ಲಟ್ಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಅದು ಮಾಡಿ ಇಟ್ಕೊಂಡಿರುವಂಥ ಸ್ವೀಟದೇನು ಸ್ಟಫಿಂಗ್ ಅದಲ್ಲ ಅದಕ್ಕೆ ನೋಡಿ ಮಧ್ಯಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಚಿಕ್ಕ ಬೆಲ್ಲದ ಪೀಸ್ಗಳು ಉಡಿದ್ರೆ ಒಡೆಯೋ ಚಾನ್ಸಸ್ ಇರ್ತಾವೆ. ಅದಕ್ಕೇ ನೀವೇನು ಮಾಡಿರಿ, ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲ ಅಥವಾ ಚೆನ್ನಾಗಿ ಹೆರಚಿಬಿಟ್ಟು ತೊಗೊರಿ. ನೋಡಿ, ಈ ರೀತಿ ಮಡಿಚಿಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಈ ರೀತಿ ನೀಟಾಗಿ ಪ್ರೆಸ್ ಮಾಡಿರಿ. ನೋಡಿ, ತುಂಬ ಸಿಂಪಲ್ ಅದ ರೀ. ನೋಡಿ, ಈ ರೀತಿ ಕೈಯಿಂದನೇ ಇಷ್ಟನ್ನೇ ನೀವು ಏನು ಮಾಡ್ಬೋದು, ಮಡಿಸಿಬಿಟ್ಟು ಬತ್ತಿಬಿಟ್ಟು ತೊಗೋಬೋದು. ಇಲ್ಲಾಂದ್ರೆ ಒಂದು ಚೂರು ಲಟ್ಟಿಸ್ಬಿಟ್ಟು ತೊಗೋರಿ. ನಾ ಏನು ಲಟ್ಟಿಸ್ಬಿಟ್ಟು ತೊಗೊಳತ್ತಿಲ್ಲ, ಇಷ್ಟನ್ನೇ ನೋಡಿ. ಇನ್ನೊಂದನ್ನು ನಿಮಗೆ ಲಟ್ಟಿಸಿ ತುಂಬಿಬಿಟ್ಟು ತೋರಿಸ್ತೀನಿ. ತುಂಬ ಸಿಂಪಲ್ ಅದ್ರಿ ನೋಡಿ.
ನೋಡಿ ಉಳ್ಳಿಯನ್ನು ಸಣ್ಣ ಸಣ್ಣನೇ ತೊಗೊಂಡು ತೆಳುವಾಗಿನೇ ಲಟ್ಟಿಸ್ಬಿಟ್ಟು ತಗೋರಿ. ನೋಡಿ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ. ನೋಡಿ ನಾನು ನಿಮಗೆ ಇದನ್ನು ಲಾಸ್ಟಿಗೆ ಹೇಳ್ತೀನಿ. ನೀವು ಇದನ್ನು 2 ರೀತಿಯೂ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿ ಬಂದನ್ನಂತೂ ನೀವು ಒಂದು 8ರಿಂದ 10 ದಿನದವರೆಗೆ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ನೋಡಿರಿ. ನೋಡಿ ಬೆಲ್ಲ ಅದು ಯೂಸ್ ಮಾಡೋದಲ್ಲ, ಹೆಲ್ದಿನೂ ಅದ. ಡ್ರೈ ಫ್ರೂಟ್ಸ್ ನೀವು ಇದೇ ಡ್ರೈ ಫ್ರೂಟ್ಸ್ ಏನು ಹಾಕಬೇಕತ್ತೇನಿಲ್ಲ, ನಿಮಗೆ ಯಾವ ಇಷ್ಟ ಅಲ್ಲ ಅದನ್ನು ಹಾಕ್ಬೋದು. ಈ ರೀತಿ ಪೀಸ್ ಮಾಡಿ ಬೇಡ ನಿಮ್ಮ ಮಕ್ಕಳಿಗೆ ಇಷ್ಟ ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಫೈನಾಗಿ ಪೌಡ್ರ್ ಮಾಡಿಬಿಟ್ಟು ಹಾಕ್ಬೋದು. ಇಲ್ಲಾಂದರೆ ಇಲ್ಲಿ ಇದ್ರೊಳಗೆ ಮಖಾನೂ ಇದ್ದು ಅಂದರೆ ನೀವು ಮಖಾನೂ ಪೌಡ್ರ್ ಮಾಡಿಸಿ ಸೇರಿಸ್ರಿ ನಡೀತದೆ. ನೋಡಿ ಇನ್ನೂ ಹೆಲ್ದಿ ಆಗ್ತದವ. ನೋಡಿ ತುಂಬ ಮಡಚೋದು ಈ ರೀತಿ ಸಿಂಪಲ್ ಅದ. ನಾನು ನಿಮಗೆ 2 ಮಾಡಿಬಿಟ್ಟು ತೋರಿಸಿದ್ದೀನಿ. ಈ ರೀತಿ ಕೈಯಿಂದ ಒತ್ತಿಬಿಟ್ಟರೆ ಪ್ಯಾಕ್ ಮಾಡಿರಿ, ಇಲ್ಲಾಂದ್ರೆ ಒಂದು ಚೂರು ಲಟ್ಟಿಸ್ಬಿಟ್ಟು ತೊಗೊಂಡ್ರೆ ನಡೀತದೆ. ನೋಡಿ ಎಲ್ಲವನ್ನು ಒಮ್ಮೆ ಇನ್ನೊಂದನ್ನು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟಿನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ. ಈಗ ಇದನ್ನು ಕರೆದ್ಬಿಟ್ಟು ತೊಗೊಳನ್ರಿ. ನೋಡಿ ನಾನು ಕ್ರಿಸ್ಪಿ ಆಗ್ಲತ್ತ ಹೇಳಿ ಗೋಧಿ ಹಿಟ್ಟಿನಲ್ಲಿ ಚಿರೋಟಿ ರವೆಯನ್ನು ಹಾಕಿ ನಾದಿದ್ದೀನಿ. ಇಲ್ಲ ನಿಮಗೆ ಮೈದಾ ನಡೀತದಂದ್ರೆ ನೀವು ಇದನ್ನು ಕಂಪ್ಲೀಟಾಗಿ ಮೈದಾದಲ್ಲೇ ಮಾಡ್ಕೋಬೋದು, ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಹಾಕ್ರಿ ನಡೀತದೆ. ನಾ ಹೆಲ್ದಿ ಇರ್ಲತ್ತ ಹೇಳಿ ಗೋಧಿ ಹಿಟ್ಟಿನಿಂದನೇ ಮಾಡಿ ತೋರಿಸಿದ್ದೀನಿ ನೋಡಿರಿ. ನೋಡಿ ಹೈ ಫ್ಲೇಮ್ದಲ್ಲಿಟ್ಟನೆ ಕರೆದ್ಬಿಟ್ಟು ತೊಗೊಂಡ್ರಿ ಲೈಟ್ ಕೆಂಪಗಾಗೋವರೆಗೂ. ನೋಡಿ ಆ ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿನೂ ಬರ್ತಾವೆ ನೋಡಿರಿ. ನೋಡಿ ಇಷ್ಟು ಲೈಟ್ ಕೆಂಪಗಾದ್ರೆ ಸಾಕ್ರಿ. ನೋಡಿ ಮತ್ತು ಒಂಚೂರು ಎಣ್ಣೆ ಹಿಡಿಯಲ್ಲ, ತುಂಬಾ ಡ್ರೈನೂ ಇರ್ತವೆ ಇವು. ನೋಡಿ ಅದಕ್ಕೇ ಎಲ್ಲಿ ಎಷ್ಟು ತೆಳು ಇರ್ತದಲ್ಲ, ಇದು ತಿನ್ನು ಮುಂದೆ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರ್ತದೆ. ನೋಡಿ ಇವು ಕರೆದಿದ್ದನ್ನು ನೀವೇನು ಮಾಡ್ಬೋದು, ಹೀಗೇನು ತಿನ್ಬೋದು. ಇದನ್ನು ಕ್ರಿಸ್ಪಿನೇ ಇರ್ತದೆ ರೀ. ನೋಡಿ ಈ ರೀತಿ ಲೈಟ್ ಕೆಂಪಗಾಗಿ ಕರೆದ್ಮೇಲೆ ನೋಡಿ ಅವು ಏನು ಆರ್ತಾವಲ್ಲ, ಒಂಚೂರು ಆರಿದ್ಮೇಲೆ ಈ ಸಕ್ಕರೆ ಪಾಕ ಒಳಗೆ ಒಂಚೂರು ಹಾಕ್ಬೇಕು. ನೋಡಿ ಒಂಥರ ಹೊರಗಡೆಯಿಂದ ಲೈಟ್ ಸ್ವೀಟಾಗಿ ಜ್ಯೂಸಿ ಆಗ್ತಾವ್ರಿ ಇವು. ನೋಡಿ 2 ಸೈಡ್ ಅದನ್ನು ಅದ್ರೊಳಗೆ ಪಾಕದಲ್ಲಿ ಹಾಕಿಬಿಟ್ಟು ಪಾಕನ 2 ಸೈಡ್ ಹಾಕಿಬಿಟ್ಟು ಒಂದು 5 ನಿಮಿಷ ಇದನ್ನು ತೆಗೆದ್ರೆ ಒಳಗಡೆ ತನಕನೂ ಇದೇನಾಗಿರ್ತದೆ ರೀ, ಎಲ್ಲ ಆ ಸಕ್ಕರೆ ಪಾಕ ಎಲ್ಲ ಎಳ್ಕೊಂಡಿರ್ತದೆ ನೋಡಿರಿ. ನೋಡಿ 2 ಸೈಡ್ ಪಾಕಿದ್ನಾಗ ಒಂದು ಮುಚ್ಚಿ ಒಂದು 5 ನಿಮಿಷ ಇಡೋಣ್ರಿ ಸೈಡಿಗೆ. 5 ನಿಮಿಷ ನೋಡಿರಿ ಪಾಕ ಏನಾಗಿರ್ತದೆ ರೀ, ಹೀರ್ಕೊಂಡಿರ್ತದೆ. ನೋಡಿ 1-2 ಹಾಗೇ ಡ್ರೈನೂ ಇಟ್ಕೊಂಡಿನಿ, ಅದನ್ನೂ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಸಕ್ಕರೆದು ಬೇಡ, ನಮಗೆ ಸಕ್ಕರೆ ಬೇಡ, ಬರೀ ಬೆಲ್ಲದಷ್ಟೇ ಇರಲಿ, ಹೆಲ್ದಿ ಇರಲಿ ಅಂದ್ರೆ ನೀವು ಇದನ್ನು ಸ್ಕಿಪ್ ಮಾಡಿ ಇದನ್ನು ಕರೆದಿರೋದನ್ನು ಅಷ್ಟೇ ಕ್ರಿಸ್ಪಿಯಾಗಿನೂ ನೀವು 8ರಿಂದ 10 ದಿನದವರೆಗೂ ಸ್ಟೋರ್ ಮಾಡಿ ನೋಡಿ ಇದನ್ನು ಹಾಗೇನೂ ಸರ್ವ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಗಾರ್ನಿಷ್ ಸಲುವಾಗಿ ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಮತ್ತು ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ಇದರಿಂದ ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ, ಟೇಸ್ಟೂ ಇನ್ನೂ ಜಾಸ್ತಿ ಆಗ್ತದೆ ರೀ ಇದರಿಂದ. ನೋಡಿ ಇದು ಆಪ್ಷನಲ್, ನೀವು ಬೇಕಂದ್ರೂ ಮಾಡ್ಕೋಬೋದು, ಇಲ್ಲಾಂದ್ರೆ ಹಾಗೆ ಅದು ಪಾಕ್ನಲ್ಲಿ ಇಟ್ಟು ತೆಗೆದ್ಮೇಲೆ ಹಾಗೇನೂ ಸರ್ವ್ ಮಾಡ್ಬೋದು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣತ್ತದ ನೋಡಿರಿ. ನೋಡಿರಿ ಟೇಸ್ಟೂ ಅದ್ಭುತ ನೋಡಿರಿ. ತುಂಬಾ ಒಂದು ತಿನ್ನೋರು ಇವನು 4 ತಿಂತಾರೆ. ನೋಡಿ ಇದನ್ನು ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ. ನೋಡಿ ನಿಮಗೆ ಸೌಂಡ್ದಿಂದಾನೇ ಗೊತ್ತಾಯ್ತಲ್ಲ ಎಷ್ಟು ಕ್ರಿಸ್ಪಿ ಆಗೈತಿ. ನೋಡಿ ಒಳಗಡೆಯಿಂದ ಸ್ಟಫಿಂಗ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣತೈತಿ, ಹೆಲ್ದಿನೂ ಅದ, ಟೇಸ್ಟಿನೂ ಅದ. ನೋಡಿ ಎಷ್ಟು ಚೆನ್ನಾಗಿ ಬಂದವು. ಸಕ್ಕರೆ ಪಾಕದ ಬೇಡ ಅಂದ್ರೆ ನೀವು ಇದೇ ರೀತಿಯೇ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಡ್ರೈನೂ ಮಾಡ್ಕೊಬೋದು ನೋಡಿರಿ. ನೋಡಿ ಅದನ್ನು ಆ ಸಕ್ಕರೆ ಪಾಕನಲ್ಲಿ ಎದ್ದಿರೋದನ್ನು ನಾನು ನಿಮಗೆ ಕಟ್ ಮಾಡಿ ತರಿಸ್ತೀನಿ ನೋಡಿರಿ. ಒಳಗಡೆ ತಕಾನು ನೋಡಿ ಎಷ್ಟು ಪಾಕ ನೋಡಿ ಎಷ್ಟು ಚೆನ್ನಾಗಿ ಹೀರ್ಕೊಂಡದ್ದು ನೋಡಿರಿ. ನೋಡಿ ಇದೊಂಥರ ಜ್ಯೂಸಿ, ಆ ಸಕ್ಕರೆ ಪಾಕಿರೋದ್ರಿಂದ ಜ್ಯೂಸಿಯಾಗಿ ಹತ್ತದ. ನೋಡಿ ಇದಕ್ಕೆ ಏನು ಹೆಸರು ಇಡ್ತೀರತ್ತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ರಿ. ನಿಮಗೆ ಹೋಳಿಗೆ, ಪಾಯಸ, ಜಾಮೂನು ಎಲ್ಲ ತಿಂದು ಬೇಜಾರಾಗಿತ್ತಂದ್ರೆ ಈ ಹೊಸ ರೀತಿಯ ಸ್ವೀಟನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿರಿ ಇದಕ್ಕೆ ಏನು ಹೆಸರು ಇಡ್ತೀರಂತ ಮಾತ್ರ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.